ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಕೇಳಿದ್ದೀರಾ ಅಭಿಮನ್ಯು ಹೇಗಿದ್ದಾನೆ ಕ್ಯಾಂಪಲ್ಲಿ, ಅಭಿಮನ್ಯುವಿನ ದಿನಚರಿ ಏನು, ಅಭಿಮನ್ಯು ಹೇಗಿದ್ದಾನೆ, ಮತ್ತು ಅಭಿಮನ್ಯು ಏನು ಮಾಡ್ತಿರ್ತಾನೆ, ಏನಾದರೂ ಕೆಲಸ ಮಾಡ್ತಾನ ಅಂತೆಲ್ಲ ಕೇಳ್ತಿದ್ದೀರಾ. ಓಕೆ ಫ್ರೆಂಡ್ಸ್, ಇವತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಭಿಮನ್ಯು ಕ್ಯಾಂಪಲ್ಲಿ ತುಂಬ ಚೆನ್ನಾಗಿದ್ದಾನೆ, ಏನೇ ತೊಂದರೆ ತಾಪತ್ರಯಿಲ್ಲದೆ ಆರಾಮಾಗಿದ್ದಾನೆ. ಕೆಲಸಗಳು ಅಂತ ಹೇಳಿದ್ರೆ ಇದೆ, ಕೆಲಸ ಇಲ್ಲದೇನಿಲ್ಲ, ಕೆಲಸ ಇದೆ, ಕೆಲಸ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಮದನು ಸಹ ತುಂಬ ಒಳ್ಳೆ ಪೀಕಲ್ಲಿದೆ. ಇನ್ನು ಸುಮಾರು ಒಂದೂವರೆ ತಿಂಗಳ ಕಾಲ ಮದ ಕಂಟಿನ್ಯೂಟಿ ಇರ್ಬೋದು. ಈಗಲೂ ಉಚ್ಚೆ ಸಹ ಬಿಡುತ್ತಾ ಇದೆ. ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ, ನೋಡ್ಬೋದು. ಹಾಗೆ ಅಭಿಮನ್ಯು ದಿನಚರಿ ಅಂತ ಹೇಳಿದ್ರೆ ಬೆಳಗ್ಗೆ ಮಾಮೂಲು ಯಥಾ ಪ್ರಕಾರ ಏನು ಕ್ಯಾಂಪ್ಗಳಿಗೆ ಆನೆ ಬರ್ತವೆ, ಅದೇ ಸಮಯದಲ್ಲಿ ಅಭಿಮನ್ಯುವನ್ನು ತೊಳ್ಕೊಂಡು ರೇಷನ್ ಎಲ್ಲ ಕೊಡಿಸಿ ತಗೊಬಂದು ಕ್ಯಾಂಪಿಗೆ ತರ್ತಾಯಿಲ್ಲ. ಯಾಕೆಂತಂದರೆ ಎಲ್ಲ ಆನೆಗಳು ಎದುರ್ತವೆ. ಒಳ್ಳೆ ತುಂಬ ಮದ, ಅಭಿಮನ್ಯುವಿನ ಮೊದಲೇ ಭಯ, ಅದರಲ್ಲಿ ಮದದ ಸ್ಮೆಲ್ ಎಲ್ಲ ಕೇಳೋತ್ತಿಗೆ ಇನ್ನೂ ತುಂಬ ಭಯ. ಕೆಲಸಗಳು ಅಂತ ಹೇಳಿದ್ರೆ ಈಗ ನೋಡಿ, ಈಗ ಬೇರೆ ಆನೆಗಳು ಆಚೆ ಈಚೆ ಹೋದಾಗ ಕ್ರಾಲ್ ಕೆಲಸದಲ್ಲಿ ನಿಪುಣತೆ ತೆಗೆದರೆ ಅಭಿಮನ್ಯು. ಈಗ ಏನು ದೇವೇಂದ್ರ ಕ್ರಾಲಲ್ಲಿತ್ತು, ದೇವೇಂದ್ರ ಕಾಲಿಂದ ಹೊರಗಡೆ ತೆಗಿಬೇಕಾದ್ರೆ ಅಭಿಮನ್ಯುದೇ ಮುಖ್ಯ ಪಾತ್ರ. ಅಲ್ಲಿ ಹೋಗಿ ಆ ಕ್ರಾಲಲ್ಲಿ ಹಾಕಿದ ಮರದ ಮುಂಡುಗಳನ್ನು ಎಲ್ಲ ಮೇಲೆ ಹತ್ತಿ ಇಳಿಸಿ ಅದನ್ನ ಎಳೆದು ಬೇರೆ ಕಡೆ ಶಿಫ್ಟ್ ಮಾಡಿ ತಿರ್ಗಾ ಕ್ರಾಲ್ನ ಇನ್ನೊಂದು ಭಾಗದಲ್ಲಿ ಮೇಲೆ ಹತ್ತಿ ಅದನ್ನು ಮುಂಡುಗಳನ್ನ ಎಳೆದು ಸಲೀಸಾಗಿ ಆನೆನ ಹೊರದಾಟುವ ಕೆಲಸವನ್ನು ಅಭಿಮನ್ಯು ಮಾಡಿತ್ತು. ಅದೇ ರೀತಿ ತುಂಬ ಕಷ್ಟ ಕೆಲಸ. ಎಲ್ಲ ಆನೆಗಳೇನು ಕ್ರಾಲ್ ಕೆಲಸ ಮಾಡಲ್ಲ. ಮುಖ್ಯವಾಗಿ ನಮ್ಮ ಮತ್ತಿಗೂಡಲ್ಲಿ ಭೀಮಾ ಮತ್ತು ಅಭಿಮನ್ಯು ಏನು ಮಹೇಂದ್ರ ಮಾಡ್ತಿತ್ತು, ಮಹೇಂದ್ರ ಬಳ್ಳೆಗೆ ಹೋಗಿದೆ. ಈಗ ಭೀಮಾ ಅತಿ ಹೆಚ್ಚು ಕಾರ್ಯಾಚರಣೆಯಲ್ಲಿ ಭಾಗವಹಿಸೋದ್ರಿಂದ ಅಭಿಮನ್ಯುವಿಗೆ ಕ್ರಾಲ್ ಕೆಲಸ ಮಾಡಲೇಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಒಂದೇ ಒಂದು ಬೇಸರ ಅಂತ ಹೇಳಿದ್ರೆ, ಕಳೆದ ದಸರಾದಿಂದ ಬಂದ ಮೇಲೆ ಅಭಿಮನ್ಯು ಯಾವುದೇ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿಲ್ಲ. ಮತ್ತು ಯಾವುದಾದ್ರು ಆನೆಗಳು ಲಾರಿ ಹತ್ತೊತ್ತಿಗೆ, ಲಾರಿ ಬರೋತ್ತಿಗೆ ಖುಷಿಯಾಗಿರುತ್ತೆ ಅಭಿಮನ್ಯು. ಯಾಕೆಂದರೆ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ಏನೋ ಕಾರ್ಯಾಚರಣೆ ಇದೆ ಅಂತೇಳಿ. ಆದರೆ ಪಾಪ ಆ ಭಾಗ್ಯ ಸಿಗ್ತಾ ಇಲ್ಲ. ಮತ್ತು ಇಣುಕಿ ನೋಡುತ್ತೆ, ಲಾರಿ ಬಂದಾಗ ಬೇರೆ ಆನೆಗಳು ಹತ್ತುವಾಗ ನನ್ನನ್ನು ಕರ್ಕೊಂಡು ಹೋಗ್ಬೋದು ಅಂತೇಳಿ. ಅದೆಲ್ಲ ಒಂಥರ ಫೀಲ್ ಆಗುತ್ತೆ, ಬೇಜಾರನ್ನಾಗುತ್ತೆ. ಅದೇ ರೀತಿ ಇಲಾಖೆಯವರು ಅಭಿಮನ್ಯುವಿನ ಇನ್ನೂ 2 ವರ್ಷಗಳ ಕಾಲ ದಸರಾ ಇದೆ, ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಅಭಿಮನ್ಯುವಿನ ಗಮನಿಸ್ಕೊತಿದ್ದಾರೆ. ತುಂಬ ದುಡಿದಿದೆ, ದುಡಿದು ಸಾಕು ಅನಿಸೋ ಮಟ್ಟಕ್ಕೂ ಅಭಿಮನ್ಯು ದುಡಿದಿದೆ. ಮತ್ತು ದಿನಚರಿ ಅಂತ ಹೇಳಿದ್ರೆ ಅದೇ ಬೆಳಗ್ಗೆ ಹೇಳ್ದಂಗೆ ರೇಷನ್ ಕೊಡ್ತಾರೆ. ರೇಷನ್ ಕೊಟ್ಟಾದಮೇಲೆ ಸ್ನಾನ ಎಲ್ಲ ಮುಗಿಸಿ ರೇಷನ್ ಎಲ್ಲ ಕೊಟ್ಟಾದಮೇಲೆ ವಸಂತ್ ಅವರು ತಂದು ಆನೆನ ಕಟ್ಟುತ್ತಾರೆ. ಕಟ್ಟಿ ಆದಮೇಲೆ ಇನ್ನು ಎಂದಿನಂತೆ ಸೊಪ್ಪು ಬೇಕು, ಸೊಪ್ಪಿಗೆ ಕಾಡಿಗೆ ಹೋಗ್ತಾರೆ. ಅಭಿಮನ್ಯು ಕ್ಯಾಂಪಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅಭಿಮನ್ಯು ಆಗಲೇ ತಗೊಂಡು ಹೋಗಲ್ಲ. ಸೊಪ್ಪೆಲ್ಲ ಕಡಿದು ಒಂದು 11 ಗಂಟೆ ಸಮಯಕ್ಕೆ ಎಲ್ಲ ಹೋಗಿ ಸೊಪ್ಪೆಲ್ಲ ಕಡಿದು ಮತ್ತೆ ಕ್ಯಾಂಪಿಗೆ ಬಂದು ಕ್ಯಾಂಪಿಂದ ಅಭಿಮನ್ಯುನ ಕರ್ಕೊಂಡೋಗಿ ವಸಂತರ ಒಬ್ಬರೇ ಹೋಗುವಾಗ ಆನೆನ ಒಬ್ಬರೇ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಕಾವಡಿಗಾಗಲಿ ಇಲ್ಲ ವಸಂತವ್ರ ಮಗನಿಗಾಗಲಿ ಅಭಿಮನ್ಯುನ ಕೊಡಲ್ಲ. ಯಾಕೆಂತೇಳಿದ್ರೆ ಕಾಡಿನ ಒಳಗಡೆ ಕಾಡಾನೆಗಳಿಗೂ ಮದ ಇದೆ, ಅಭಿಮನ್ಯುವಿಗೂ ಮದ ಇದೆ. ಮತ್ತು ಅಲ್ಲೇನಾದರೂ ಫೈಟ್ ಬಿದ್ದರೆ ವಸಂತವರ ಅನಿವಾರ್ಯತೆ ಬೇಕೇ ಬೇಕಾಗುತ್ತೆ. ಫೈಟ್ ಮಾಡೋಕ್ಕೆ ಬಂದ್ರೂ ಫೈಟ್ ಮಾಡಿಸುವಂಥ ಒಂದು ಮಟ್ಟಕ್ಕೆ ಬಂದರೆ ಮಾಡಲೇಬೇಕಾಗುತ್ತೆ. ಅದರಿಂದ ಆಕಾಶ್ ಆಗಲಿ ರಾಜು ಅವರು ಕಾವಡಿ ಅವರಾಗಲಿ ಅಭಿಮನ್ಯುನ ಕರ್ಕೊಂಡು ಹೋಗಲ್ಲ, ಅವ್ರಿಗೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅಭಿಮನ್ಯು ಮದ ಇದ್ದ ಟೈಮಲ್ಲಿ ಯಾರು ನನ್ನ ಹತ್ರ ಬಿಟ್ಟುಕೊಳ್ಳೋದಿಲ್ಲ. ವಸಂತ್ ಅವ್ರು ಬೇಕೇ ಬೇಕು. ಕಟ್ಟಿ ಜಾಗ ಚೇಂಜ್ ಮಾಡೋದಾದರೂ ವಸಂತ್ ಅವರೇ ಬೇಕು. ವಸಂತ್ ಅವರು ಇಲ್ಲದೆ ಅಲ್ಲಿ ಏನೂ ನಡೆಯೋದಿಲ್ಲ ಅಭಿಮನ್ಯು ಪಕ್ಕ. ಮತ್ತು ಕಾಡಿಗೆ ಹೋಗಿ ಮಧ್ಯಾಹ್ನ 2-2:30 ಗಂಟೆಗೆ ಬರ್ತಾರೆ. ಯಥಾ ಪ್ರಕಾರ ಅಭಿಮನ್ಯುನು ಎಲ್ಲ ಬಂದಾದಮೇಲೆ ಒಂದು ಗಳಿಗೆ ಕಟ್ಟಿ ರೆಸ್ಟ್ ಕೊಟ್ಟು ತಿರ್ಗಾ ಸಂಜೆ ಒಂದು ಸ್ನಾನ ಎಲ್ಲ ಮಾಡಿಸಿ
ಹೋಗಿ ಚೆನ್ನಾಗಿ ತೊಳೆದು ತಿರ್ಗಾ ತಗೊಬಂದು ವಸಂತ ಅವ್ರ ಮನೆ ಪಕ್ಕನೇ ಕಟ್ಕೋತಾರೆ. ಕಟ್ಟಿ ಆದ್ಮೇಲೆ ತಂದಿ ಸೊಪ್ಪನ್ನೆಲ್ಲ ಸ್ವಲ್ಪ ಹಾಕೋತಾರೆ, ತಿಂತಾ ಇರುತ್ತೆ. ತಿರ್ಗಾ ಸಂಜೆ ರೇಷನ್ ಎಲ್ಲ ಕೊಟ್ಟು ವಸಂತ ಅವ್ರ ಮನೆ ಸಮೀಪ ಒಂದು ಕಟ್ಟೋ ಜಾಗ ಇದೆ, ಅಲ್ಲೇ ಕಟ್ಕೋತಾರೆ. ಕಟ್ಟಲಿಕ್ಕೆ ಅಲ್ಲೇ ಇರಬೇಕು. ಅಭಿಮನ್ಯು ಯಾಕೆ ಬೇರೆಗೆ ಮದ ಇರೋದ್ರಿಂದ ಅಭಿಮನ್ಯು ಜೊತೆನೇ ಇರಬೇಕು. ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಬಿಡಲ್ಲ ಅಭಿಮನ್ಯು. ಆ ಚೈನನ್ನೆಲ್ಲ ಎಳ್ಕೊಂಡಿರುತ್ತೆ, ತುಂಬ ತೊಂದರೆ ಕೊಡುತ್ತೆ. ವಸಂತ ಅವ್ರು ಇದ್ರೆ ಮಾತ್ರ ಏನು ಮಲಗು ನೀನು ಅಂತ ಹೇಳಿದ್ರೆ ಮಲಗುತ್ತೆ ಅಭಿಮನ್ಯು. ಇಲ್ಲ ಅಂತ ಹೇಳಿದ್ರೆ ಚೈನ್ ಎಳ್ಕೊಂಡು ಸದ್ದು ಮಾಡ್ಕೊಂಡಿರುತ್ತೆ. ಮತ್ತೆ ಕ್ಯಾಂಪಿಂದ ಅಕ್ಕಪಕ್ಕ ಕಾಡಾನೆಗಳು ಬರ್ತಾ ಇರ್ತವೆ. ಇದು ಮದದಲ್ಲಿರುವ ಕಾರಣ ಅದನ್ನ ಮಲಗಿಸಿ ವಸಂತ ಅವರು ಅಲ್ಲೇ ಮಲಗಬೇಕು. ವಸಂತ ಅವರು ಇಲ್ಲ ಅಂತಂದ್ರೆ ಮಲಗೋದು ಇಲ್ಲ ಅಲ್ಲಿ. ಅದಕ್ಕೆ ಅವರು ವಸಂತ ಅವರು ನೋಡಿ ಅಭಿಮನ್ಯು ಕಟ್ಟೋ ಜಾಗದ ಪಕ್ಕದಲ್ಲಿ ಒಂದು ಶೆಡ್ ಹಾಕೊಂಡಿದ್ದಾರೆ. ಅಭಿಮನ್ಯು ಮಲಗಿದ ನಂತರವೇ ವಸಂತ ಅವ್ರು ಮಲಗೋದು. ಅಭಿಮನ್ಯು ಹೇಳೋತ್ತಿಗೆ ವಸಂತ ಎದ್ದೇಳ್ತಾರೆ. ಹಾಗೆ ಅಂಥ ಒಂದು ಬಾಂಧವ್ಯ ಅಂತ ಹೇಳಿದ್ರೆ ನೀನು ನೈಟೆಲ್ಲ ತುಂಬ ಸೂಕ್ಷ್ಮ ಇರಬೇಕು. ಚೈನೆಲ್ಲ ಕಟ್ಟಾಗಿ ಹೋದರೆ ಒಂದು ಆನೆನೂ ಬಿಡಲ್ಲ ಅಭಿಮನ್ಯು. ಕೆಂಪು ಆನೆ ಆಗಿರ್ಬೋದು, ಯಾವುದೇ ಆನೆ ಆಗಿರ್ಬೋದು, ಹೊಡೆಯುತ್ತೆ, ಪಕ್ಕ ಹೊಡೆಯುತ್ತೆ. ಅದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಆನೆಗಳನ್ನ ಕಟ್ಟಿರ್ತಾರೆ. ಕಟ್ಟಿದಾಗ ಏನಾದರೂ ರಾತ್ರಿ ಚೈನ್ ಗೀನ್ ಕಟ್ಟಾದರೆ ತುಂಬ ಹುಷಾರಿರ್ಬೇಕು. ಈ ವರ್ಷದಲ್ಲಿ ಕಾರ್ಯಾಚರಣೆ ಏನು ಮಾಡಿಲ್ಲ. ಮದನು ಅಷ್ಟೇ ಪೀಕಲ್ಲಿದೆ. ಆನೆ ಏನಾದರೂ ತುಂಬ ನಡಿಬೇಕು, ಇಲ್ಲ ಕಾರ್ಯಾಚರಣೆ ಹೋದ ಮಟ್ಟಕ್ಕೆ ಹೋಗದಿರೋದಕ್ಕೆ ಮದ ಜಾಸ್ತಿ ಇದೆ. ಹಾಗೆಲ್ಲ ಹೋಗಿದ್ರೆ ಕಾರ್ಯಾಚರಣೆ ಎಲ್ಲ ಭಾಗವಹಿಸಿ ನಡೆದು ಆ ಕಡೆ ಈ ಕಡೆ ಎಲ್ಲ ಹೋಗಿ ಬಂದಿದ್ರೆ ಮದ ಸ್ವಲ್ಪ ಇದಾಗೋದು. ಫುಲ್ ತುಂಬಿದೆ. ಏನು ಅರ್ಜುನನಲ್ಲೆಲ್ಲ ಮದ ಬರ್ತಾಯಿತ್ತು, ಅದೇ ರೀತಿ ಅಭಿಮನ್ಯುಯಲ್ಲಿ ಮದ ಬರ್ತಾ ಇದೆ. ನೋಡ್ಬೋದು ನೀವು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ಆ ಸೊಪ್ಪನ್ನೆಲ್ಲ ಮೈ ಮೇಲೆಲ್ಲ ಹಾಕ್ಕೊಂಡು ಯಾವುದೇ ಆದರೆ ಯಾರನ್ನು ಅಕ್ಕಪಕ್ಕ ಸೇರಿಸೋದಿಲ್ಲ. ಈ ಟೈಮಲ್ಲಿ ಮದದ ಟೈಮಲ್ಲಿ ಅಂತ ಹೇಳಿದ್ರೆ ಅವರು ಯಾರು ಅಂತಲೇ ಗೊತ್ತಿರಲ್ಲ. ವಸಂತ ಅವರು ಹೇಳ್ತಿದ್ರು, ಯಾರಂತ ಗೊತ್ತಾಗೋದಿಲ್ಲ ನಾವು ಮದ ಬಂದ ಟೈಮಲ್ಲಿ. ಆ ಥರದಲ್ಲಿ ಇರ್ತವೆ. ಮಾತುಗಳನ್ನೇ ಸೇರಿಸಲ್ಲ. ತುಂಬ ಕಷ್ಟ. ಈಗ ನೀವೇ ನೋಡಿದ್ರಲ್ಲ, ಮಕ್ಕಳನ್ನಾಗಲಿ ಕಾವಾಡಿನಾಗಲಿ ಹತ್ರ ಬಿಟ್ಟುಕೊಳ್ಳುವಂಥ ವಿಷಯನೇ ಇಲ್ಲ ಅಭಿಮನ್ಯುಗೆ. ವಸಂತ ಅವರು ಇದ್ದರೆ ಮಾತ್ರ. ಅದೇ ರೀತಿ ದಿನಚರಿ ಅಂತಂದರೆ ಸಣ್ಣ ಪುಟ್ಟ ಕೆಲಸಗಳಿರ್ತವೆ ಕ್ಯಾಂಪಲ್ಲಿ. ಇವಾಗ ನೋಡ್ಬೋದು ಕ್ರಾಲ್ ಕೆಲಸಗಳು, ಇಲ್ಲ ಯಾವುದಾದ್ರೂ ಮರ ಬಿದ್ದಿದ್ರೆ ಅದನ್ನು ತಳ್ಳುವಂಥ ಕೆಲಸ ಈಗ ಅಭಿಮನ್ಯು ಮಾಡ್ತಾ ಇದೆ. ಇನ್ನೇನು ಒಂದು 2-3 ತಿಂಗಳಲ್ಲಿ ದಸರಾನು ಬಂತು. ದಸರಾಕ್ಕೂ ಪ್ರಿಪೇರ್ ಆಗ್ಬೋದು. ಈಗ ದಸರಾಕ್ಕೆ 1 ತಿಂಗಳು ಇರ್ಬೋದು ಅಂತ ಹೇಳುವಾಗ ಅಭಿಮನ್ಯು ಮದನೂ ಕಮ್ಮಿ ಆಗ್ಬೋದು. ನೆಕ್ಸ್ಟ್ ತಿರ್ಗಿ ಅದೇ ರೀತಿ ಆಗುತ್ತೆ, ಬೇಗ ಮದ ಸ್ಟಾರ್ಟ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಇನ್ನು ಅಭಿಮನ್ಯುದು ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಹೇಳಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ತುಂಬ ಆರಾಮಾಗಿ ಕ್ಯಾಂಪಲ್ಲಿ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಸೊಗಸಾಗಿದ್ದಾನೆ. ಇನ್ನೇನು ಒಂದು 3-3.5 ತಿಂಗಳಲ್ಲಿ ತಿರ್ಗಾ ಮೈಸೂರು ದಸರಾದಲ್ಲಿ ಭಾಗಿಯಾಗೋಕ್ಕೆ ರೆಡಿ ಆಗ್ತಿದ್ದಾನೆ. ದೇಹವನ್ನು ಚೆನ್ನಾಗಿದೆ, ಹೇಳುವಂಥ ಇದೇನಿಲ್ಲ, ನೀವೇ ನೋಡ್ಬೋದು, ಸೊಗಸಾಗಿದ್ದಾನೆ. ಇನ್ನೂ ದಸರಾದಲ್ಲೇ ಈ ವರ್ಷದ ಮಟ್ಟಿಗೆ ಕಾರ್ಯಾಚರಣೆ ಎಲ್ಲ ಬೇಡ ಬಿಡಿ, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಹೆಸರು ಮಾಡಿದ್ದಾನೆ. 100 ಆನೆಗಳ ಹೆಸರನ್ನ ಒಬ್ಬನೇ ಮಾಡಿದ್ದಾನೆ. ಇನ್ನು ಏನಾಗಬೇಕು, ಇನ್ನೂ ಯಾಕೆ ದುಡಿಸ್ಕೊಳ್ಳುವಂಥ ಇದು ಚೆನ್ನಾಗಿದ್ರೆ ಸಾಕು. ಕಪ್ಪದಲ್ಲಿ ಹಿಡಿದ ಕೊನೆಯ ಆನೆ. ಅದೇ ರೀತಿ ಎಲ್ಲ ಕೆಲಸಗಳಲ್ಲಿಯೂ ಮೊದಲಿಗೆ ಅನಿಸಿಕೊಂಡಂಥ ಆನೆ. ಇದೇ ನೋಡಿ ಈಗ ವಿಡಿಯೋದಲ್ಲಿ ಇದು ಉಚ್ಚೆ ಬಿಡೋದು ಅಂತ ಹೇಳ್ತೀವಿ. ಇನ್ನೂ ಉಚ್ಚೆ ನಿಂತಿಲ್ಲ. ಇದು ಇರುವಾಗ ಒಳ್ಳೆ ಸಿಟ್ಟಲ್ಲಿ ಸಖತ್ತು ಜೋಶಲ್ಲಿ ಇರುತ್ತೆ ಆನೆಗಳು, ಭಾರಿ ಸಿಟ್ಟಲ್ಲಿ ಇರ್ತವೆ. ಈ ಟೈಮಲ್ಲಿ 2 ಅಲ್ಲ 3 ಅಲ್ಲ 4 ಅಲ್ಲ 5 ಆನೆ ಬಂದರೂ ಹೊಡೆಯುವಂಥ ತಾಕತ್ತು ಇರುತ್ತೆ, ನೀವು ನೋಡ್ಬೋದು. ಇದು ನಮ್ಮ ಅಭಿಮನ್ಯುವಿನ ದಿನಚರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.